ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 10 ನಿಮಿಷದಲ್ಲಿ ಮಾಡಬಹುದಾದಂತಹ ಪ್ರಾನ್ಸ್ ಡ್ರೈ ರೆಸಿಪಿ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ ನೋಡಿ ಚಟಪಟ ಅಂತ ಇದೆ ಅನ್ನುವಾಗ ಅದಕ್ಕೆ ನಾನೊಂದು 6-7 ಬೆಳ್ಳುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಹಾಕ್ತೇನೆ. ಇದು ಸಹ ಅಷ್ಟೇ, ಜಾಸ್ತಿ ಫ್ರೈ ಆಗುವುದು ಬೇಡ. ಇನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. 1 ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿ, ಇದನ್ನು ಸಹ ಹಾಕಿ ಒಂದು ಗಳಿಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ನಂತರ 1 ಟೇಬಲ್ ಸ್ಪೂನ್ನಷ್ಟು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಅರಸಿನ ಸ್ವಲ್ಪ ಹಾಕಿ ಇದು ಸಹ ಅಷ್ಟೇ ಮೆಲ್ಲ ಉರಿಯಲ್ಲಿಯೇ ಫ್ರೈ ಮಾಡಬೇಕು. ಮೆಣಸು ಸುಟ್ಟು ಹೋಗಬಾರ್ದು ನೋಡಿ, ಅದಕ್ಕೋಸ್ಕರ ಇದಕ್ಕೆ ನಾನು 2 ಚಮಚದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ ಒಂದು ಸಲ ಈ ರೀತಿ ಬಿಸಿ ಮಾಡಿ ಸ್ವಲ್ಪ ಡ್ರೈ ಆಗಬೇಕಿದು. ತಕ್ಷಣ ಇದು ಡ್ರೈ ಆಗ್ತದೆ ನೋಡಿ. ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಬೇಕು. ರೆಡಿ ಮಾಡಿಟ್ಟ ಪ್ರಾನ್ಸ್ ಇದು ನೋಡಿ, ಎಲ್ಲ ಕ್ಲೀನ್ ಮಾಡಿ ನಾನು ರೆಡಿ ಮಾಡಿಟ್ಟಿದ್ದೇನೆ. ಸಾಧಾರಣ ಒಂದು 300 ಗ್ರಾಮ್ನಷ್ಟು ಇದೆ, ಅಂದರೆ ಒಂದು ಸಣ್ಣ ಸಿಗಡಿ ನೋಡಿ ಪ್ರಾನ್ಸ್, ಹಾಗಾಗಿ ಒಂದೂವರೆ ಹಿಡಿಯಷ್ಟು ಉಂಟಿದ್ರಲ್ಲಿ. ಇದನ್ನು ಮಾತ್ರ ಇದು ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು, ಇದರಲ್ಲೇ ಫ್ರೈ ಆಗಬೇಕಿದು. ಮೆಲ್ಲ ಉರಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದರೆ ಸ್ವಲ್ಪ ತುಂಬ ಜಾಸ್ತಿ ನೀರು ಬಿಡ್ತದೆ. ಹೈ ಫ್ಲೇಮಲ್ಲಾದರೆ ಅಷ್ಟಾಗಿ ನೀರು ಬಿಡೋದಿಲ್ಲ, ಅದಕ್ಕೋಸ್ಕರ ಸಾಧಾರಣ ಒಂದು 5-6 ನಿಮಿಷ ಇದನ್ನು ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ. ನೀರು ಸಹ ಅದರಷ್ಟಕ್ಕೆ ಬಿಟ್ಟಿದೆ ನೋಡಿ, ಅದುವೇ ನೀರು ಹಾಕುವ ಅಗತ್ಯವೇ ಇಲ್ಲ. ಇದನ್ನು ಪೂರ ಡ್ರೈ ಆಗಲಿಕ್ಕೆ ಬಿಟ್ಟು ಬಿಡುವ. ಇದಕ್ಕೆ ಹೆಚ್ಚೇನು ಸಾಮಗ್ರಿ ಇಲ್ಲ, ಒಂದು 10 ನಿಮಿಷದಲ್ಲಿ ಮಾಡಬಹುದು ಅಷ್ಟೇ. ಎಲ್ಲ ತುಂಬ ರುಚಿಯಾಗಿ ಸಹ ಬರ್ತದೆ. ಟೇಸ್ಟ್ ಆಗ್ತದೆ, ಅನ್ನಕ್ಕೆ ಗಂಜಿಗೆಲ್ಲ ಒಳ್ಳೆಯದಾಗ್ತದೆ ಇದು ನೋಡಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ನಾನಿಲ್ಲಿ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಇದನ್ನು ಸಹ ಮಿಕ್ಸ್ ಮಾಡಿ ನಂತರ ಒಂದು ನೋಡಿ ಡ್ರೈ ಆಗ್ತಾ ಇದೆ ನೋಡಿ. ಡ್ರೈ ಆಗ್ತಾ ಇದೆ ಅನ್ನುವಾಗ 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, ಜಾಸ್ತಿ ಹಾಕೋದು ಬೇಡ, ಒಂದೇ 1 ಟೇಬಲ್ ಸ್ಪೂನ್. ಡ್ರೈ ರೋಸ್ಟ್ ಮಾಡಿದ ಕಸೂರಿ ಮೇಥಿ 1 ಟೀ ಸ್ಪೂನ್ನಷ್ಟು ನಾನು ಹಾಕಿದ್ದೇನೆ. ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಕೊಡ್ತದೆ. ಇದಕ್ಕೀಗ ನಾನು 1 ಚಮಚದಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತ ಹಾಕ್ತಾ ಇದ್ದೇನೆ. ಇಲ್ಲಿಗೆ ನಮ್ಮದು ಡ್ರೈ ಫ್ರೈ ರೆಡಿ ಆಯಿತು ಪ್ರಾನ್ಸಿದ್ದು. ಕೊತ್ತಂಬರಿ ಸೊಪ್ಪೊಂದು ಉದುರಿಸಿದರೆ ರೆಡಿ ಆಯಿತು ನೋಡಿ. 10 ನಿಮಿಷದಲ್ಲಿ ಮಾಡಬಹುದು ಇದನ್ನು. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರುಚಿಯಾದ ಪ್ರಾನ್ಸ್ ರೆಸಿಪಿಯನ್ನು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.